ತುಂಬಾ ನಿಮ್ಮ ಹೃದಯಕ್ಕೆ ಹತ್ತಿರವಾದಂಥ ಯೋಜನೆ ಈ ಗೃಹ ಆರೋಗ್ಯ. ಸೊ ಇದನ್ನ ಯಾವ ರೀತಿ ನಡೀತಾ ಇದೆ ಸರ್? ಈಗ ಗೃಹ ಆರೋಗ್ಯ ಕಳೆದ ತಿಂಗಳು ಮುಖ್ಯಮಂತ್ರಿಯವರು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಜನವರಿ ತಿಂಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತೊಗೊಂಡು ಹೋಗ್ತೀವಿ. ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಜನರ ಆರೋಗ್ಯವನ್ನು ನಾವು ಪ್ರಾಥಮಿಕ ಹಂತದಲ್ಲೇ ಅವ್ರಿಗೆ ನಾವು ಅದನ್ನು ಚಿಕಿತ್ಸೆ ನೀಡಬೇಕು ಮತ್ತು ಅದನ್ನು ಪತ್ತೆ ಹಚ್ಚಬೇಕು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಈಗ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಸಿಬ್ಬಂದಿಯವರು 30 ವರ್ಷಕ್ಕಿಂತ ಹೆಚ್ಚಿರೋರು ಎಲ್ಲರನ್ನು ಕೂಡ ಮನೆಗಳಿಗೆ ಹೋಗಿ ತಪಾಸಣೆ ಮಾಡುವಂಥದ್ದು. ಅವ್ರಿಗೆ ಬ್ಲಡ್ ಪ್ರೆಷರ್ ಇದೆಯಾ, ಅವ್ರಿಗೆ ಡಯಾಬಿಟೀಸ್ ಇದೆಯಾ ಅಂತ ಒಂದು, ಯಾರಿಗೆ ಇದಕ್ಕೆ ಈ ಥರ ಡಯಾಗ್ನೋಸ್ ಆಗ್ತಾರೆ, ಅವ್ರಿಗಿದೆ ಅಂತ ಗೊತ್ತಾದರೆ ಅವರಿಗೆ ನಾವು ಅಗತ್ಯ ಏನು ಔಷಧಿ ಇದೆ ಅವ್ರಿಗೆ ಪ್ರತಿ ತಿಂಗಳು ನಾವು ಅವ್ರ ಮನೆಗಳಿಗೇ ಉಚಿತವಾಗಿ ನೀಡುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಇದ್ರ ಮುಖಾಂತರ ಈ ಡಯಾಬಿಟೀಸು ಮತ್ತು ಬ್ಲಡ್ ಪ್ರೆಷರು ಇದನ್ನು ನಾವು ನಿಯಂತ್ರಣ ಮಾಡದೇ ಹೋದರೆ ಅದರ ಮುಖಾಂತರ ಅವ್ರಿಗೆ ಒಂದು 10 ವರ್ಷ 20 ವರ್ಷ ನಂತರ ಅವ್ರಿಗೆ ಹೃದಯ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು ಅಥವಾ ಪಾರ್ಶ್ವವಾಯು, ಸ್ಟ್ರೋಕ್ ಆಗುವಂಥದ್ದು, ಈ ಥರ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಬರ್ತದೆ. ಅದಕ್ಕೆ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಡಯಾಬಿಟೀಸಿಂದ ಎಷ್ಟೋ ಜನ ಕಾಲು ಕಳ್ಕೊಂಬಿಡ್ತಾರೆ, ಕಣ್ಣು ಕಳ್ಕೊಂಬಿಡ್ತಾರೆ. ಯಾಕಂದರೆ ಅದನ್ನು ಅವ್ರಿಗೂ ಗೊತ್ತಿದ್ದರೂ ಕೂಡ ಔಷಧಿ ತೊಗೊಳ್ಳೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇದೆಯಾ ಇಲ್ವಾ ತಪಾಸಣೆ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಇದ್ದರೆ ಔಷಧಿ ತೊಗೊಳ್ತಾರ ಮಾಡ್ತೀವಿ, ಅವ್ರ ಮನೆಗೆ ಅದನ್ನು ಕಳಿಸ್ಕೊಡ್ತೀವಿ. ಮತ್ತು ಕಳಿಸ್ಕೊಟ್ಟಾಗ ಏನಾಗ್ತದೆ, ನೀವು ತೊಗೊಳ್ತಾ ಇದ್ದೀವಿ ಇಲ್ವಾ ಅಂತ ಅದು ಗೊತ್ತಾಗ್ತದೆ. ಸೊ ಇದನ್ನು ಸ್ವಲ್ಪ ನಾವು ಒತ್ತು ಕೊಡ್ತಾಯಿದ್ದೀವಿ. ಈ ಪಬ್ಲಿಕ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ಆರೋಗ್ಯ, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅದು ಸಾಂಕ್ರಾಮಿಕ ರೋಗ ಇರ್ಬೋದು ಅಥವಾ ಈ ಹೊಸ ಅಸಾಂಕ್ರಾಮಿಕ ರೋಗಗಳು, ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಇದಕ್ಕೋಸ್ಕರ ಈ ಗೃಹ ಆರೋಗ್ಯ ನಾವು ಹೆಚ್ಚು ಒತ್ತು ಕೊಡ್ತೇವೆ. ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಸರ್ ಕೋಲಾರದಲ್ಲಿ? ಕೋಲಾರದಲ್ಲಿ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ. ಮತ್ತು ಇದನ್ನು ಒಂದು ಶಾಶ್ವತವಾದಂಥ ಕಾರ್ಯಕ್ರಮ ಮಾಡಿದರೆ ಇದು ನಮ್ಮ ರಾಜ್ಯದ ಜನರ ಆರೋಗ್ಯಕ್ಕೆ ಭಾಳ ದೀರ್ಘಾವಧಿಯಲ್ಲಿ ಅನುಕೂಲ ಆಗ್ತದೆ. ಇದ್ರ ಜೊತೆಯಲ್ಲಿ ನಾವು ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟೀಸ್, ಮಧುಮೇಹ, ರಕ್ತದೊತ್ತಡ ಎರಡು ಜೊತೆಯಲ್ಲಿ ಅವರಿಗೆ ಬಾಯಿನ ಕ್ಯಾನ್ಸರು, ಸ್ತನ ಕ್ಯಾನ್ಸರು ಮತ್ತು ಗರ್ಭಕಂಠದ ಕ್ಯಾನ್ಸರು ಇದನ್ನು ಕೂಡ ತಪಾಸಣೆ ಮಾಡುವಂಥದ್ದು. ಮತ್ತು ಅವ್ರಿಗೇನಾದರೂ ಮಾನಸಿಕ ಸಮಸ್ಯೆಗಳಿದೆಯಾ, ಖಿನ್ನತೆ ಇದೆಯಾ, ಮರುವು ಇದೆಯಾ, ಮೆಂಟಲ್ ಹೆಲ್ತು, ಅದ್ರ ಬಗ್ಗೆನೂ ಕೂಡ ನಮ್ಮವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ಗಮನಿಸ್ಕೊಂಡು ಬನ್ನಿ. ನೀವು ಅಲ್ಲಿ ಹೋದಾಗ ಏನಾದರೂ ಅನುಮಾನ ಬಂದರೆ ಅವ್ರಿಗೆ ಹೆಚ್ಚಿನ ಒಂದು ತಪಾಸಣೆಗೆ, ಚಿಕಿತ್ಸೆಗೆ ನೀವು ಕಳಿಸ್ಕೊಡ್ಬೋದು. ಈ ಥರ ಇಟ್ಕೊಂಡು ಇದರ ಪ್ರಯೋಜನ ಸಿಗುವಂಥದ್ದು ಇನ್ನು ಮುಂದಿನ 10 ವರ್ಷ 15 ವರ್ಷಕ್ಕೆ. ನಾವು ಈಗಲೇ ಮಾಡಿದ ತಕ್ಷಣ ಈಗಲೇ ಗೊತ್ತಾಗುತ್ತೆ ಅಂತ ಏನಲ್ಲ ಇದು. ಇದು ನಮ್ಮ ಜವಾಬ್ದಾರಿ. ಯಾಕಂದರೆ ಈ ಕೆಲಸ ಬೇರೆ ಯಾರೂ ಮಾಡಲ್ಲ, ಪ್ರೈವೇಟ್ ಅವ್ರು ಮಾಡಲ್ಲ, ಖಾಸಗಿಯವರು ಇದು ಮಾಡೋಕ್ಕೆ ಹೋಗಲ್ಲ. ಇದು ಸರ್ಕಾರದ ಜವಾಬ್ದಾರಿ, ನಾವೇ ಮಾಡಬೇಕು. ಇದಕ್ಕೆ ಆದ್ಯತೆ ಕೊಡಬೇಕು. ನಾವು ಕೇವಲ ನಮ್ಮ ಆಸ್ಪತ್ರೆಗಳು ಔಷಧಿ ಕೊಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಅದರ ಮೇಲೇ ಗಮನ ಹೆಚ್ಚಾಗ್ಬಿಟ್ರೆ ಜನರ ಆರೋಗ್ಯ ಕೆಡದೇ ಇರುವಂಥ ರೀತಿ ನೋಡ್ಕೋಬೇಕು ತಾನೇ. ಅದು ನೋಡ್ಕೊಳ್ಳೋರು ಯಾರು? ಅದು ನಾವು ಮಾಡಬೇಕು. ಅವರಿಗೆ ಅರಿವು ಮೂಡಿಸ್ಬೇಕು, ಮಾಹಿತಿ ಕೊಡಿಸ್ಬೇಕು, ಜಾಗೃತರಾಗತಕ್ಕಂಥ ರೀತಿ ನೋಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ. ಮತ್ತು ಅದರಲ್ಲಿ ಬೇರೆ ಬೇರೆ ಕೆಲವು NGOs, ಕೆಲವು ಸಂಸ್ಥೆಗಳು ನಮಗೆ ಸಹಕಾರ ಕೊಡ್ತಾರೆ. ಅದೇ ಮೂಲಭೂತವಾಗಿ ಇದು ನಮ್ಮ ಜವಾಬ್ದಾರಿ.